ನಮ್ಮಲ್ಲಿ ನಾವು ಕೇಳಿದ್ದೀವಿ ಪಾಪದ ಕೂಡ ತುಂಬಿದೆ ಅಂತ ಹೇಳ್ಬಿಟ್ಟು. ಅದು ಬಂದಾಗ ಅದು ಬರಬೇಕು. ಶಿಶುಪಾಲನಿಗೆ ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. 100 ತಪ್ಪಾದ್ಮೇಲೆ 101 ಕೊಡಲ್ಲ. ಅದೇ ಅದೇ ಯು ಆರ್ ನಾಟ್ ರೆಡಿ ಆ್ಯಂಡ್ ವಿ ಆಲ್ಸೋ ಡಿ ನೋ ಆಲ್ ದಿಸ್. ಸೊ ಇದು ಖಂಡಿತ ಇದು ಒಂದು ತಗೊಳುತ್ತೆ ಇದು ಕೋರ್ಸು. ನ್ಯಾಯ ಸಿಕ್ಕೇ ಸಿಗುತ್ತೆ. ಎಲ್ಲ ಖಂಡಿತ ನಮ್ಮ ಏನು ಹೇಳಿದ್ರು ನಮ್ಮ ಮೇಲೆ ಅವ್ರಿಗೆ ದೂರದೇ ಅವರು ಇಟ್ಕೊಂಡೆ ಇಲ್ಲ. ನಮಗೂ ಕೂಡ ಇದು ಹೊಸದು, ನಮಗೆ ಗೊತ್ತಿರಲಿಲ್ಲ ಈ ವಿಚಾರಗಳ. ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆಯಲ್ಲಿ ನಮ್ಮ ಕಡೆಯಿಂದ ಅದಕ್ಕೆ ಸಂಸ್ಥೆ ಇದೆ, SIT ಇದೆ, ಅವರು ಅದನ್ನ ತಗೊಳ್ತಾರೆ. ಅವರು ಅದನ್ನ ಮೇಡಮ್ ಕೇಳಿ ನಾವು ಬಿಗಿನಿಂಗ್ ಇಂದ ಮಾತಾಡ್ತಾ ಇದ್ವಿ. ಆಯ್ತು ಆಯ್ತು ಆಯ್ತು. ನಾನು ಮಹಿಳಾ ಆಯೋಗದಲ್ಲಿದ್ದೆ, 9 ತಿಂಗಳು ಇದ್ದೆ. ಮಹಿಳೆಯರ ಇದು ಗೊತ್ತು. ಆಮೇಲೆ ಮಹಿಳೆಯರನ್ನು ಕೂಡ ದಿಟ್ಟವಾಗಿ ಯಾವುದೋ ಕಾಲದಲ್ಲಿ ಎಲ್ಲ ಸಹಿಸ್ಕೊಂಡಿರ್ತಿದ್ರು. ಅದನ್ನ ನಾನು ಅಂದ್ರೆ ಅವಾಗ ಇದ್ದ ಕಾಲ ಇವಾಗಿಲ್ಲ. ಬೇಕಾದಷ್ಟು ಇದಿದೆ, ನಿಮ್ಗೆ ಸ್ವಾತಂತ್ರ್ಯ ಇದೆ, ನೀವು ಹೇಳ್ಕೋಬಹುದು, ನೀವು ಇದು ಮಾಡ್ಬೋದು. ಯಾವುದೇ ರೀತಿ ಭಯ ಪಡುವಂತಹ ಯಾವುದೇ ಒಂದು ಹೊರ ಬರಬೇಕು. ಆಮೇಲೆ ಪ್ರತಿಭಟಿಸ್ಬೇಕು. ಎಲ್ಲಾನು ಹೇಳಿ ಅಲ್ಲ, ಎಲ್ಲ ಏನೋ ಇದಕ್ಕೆ ಒಳಗಾಗ್ತದೆ. ಪ್ರತಿಭಟಿಸ್ಬೇಕು. ಆಮೇಲೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಏನು ಗೊತ್ತಾ, ಹೆಣ್ಣು ಎಷ್ಟು ಮುಂದುವರೆದಿದ್ದಾಳೆ ಅಂದ್ರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಖಂಡಿತ ಮುಂದುವರೆದಿದ್ದಾಳೆ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಎಲ್ಲಾ ಮಹಿಳೆಯರು ಮುಂದುವರೆದಿದ್ದಾರೆ. ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಿ. ಅದ್ ಯಾವುದೇ ಸಂದರ್ಭ ಬರಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ದಿಟ್ಟ ನಿರ್ಧಾರವನ್ನ ಪ್ರತಿಯೊಬ್ಬ ಮಹಿಳೆಯರು ಇಟ್ಕೊಳ್ಬೇಕು. ಅದು ಸ್ವದೃಢತೆ, ಸ್ವಾಭಿಮಾನ ಅಂತಂದ್ಬಿಟ್ಟು ಹೇಳ್ತೀವಲ್ಲ, ಅದು ಮೊದಲಿದ್ರೆ ಮುಂದಿನ ಏನಾದ್ರೂ ಅದು ಎಲ್ಲ ಮಹಿಳೆಯರು ಏನಾಗ್ಬೇಕು ಅಂತಂದ್ರೆ, ಇದೆಲ್ಲ ಘಟನೆಗಳು ಆದ್ಮೇಲೆ ಅವ್ರಿಗೆ ಇದು ಮಾಡೋದಿಲ್ಲ. ಅವರೆಲ್ಲ ಮರ್ಯಾದೆಗಳು ಅದಕ್ಕಿಂತ ಅದಾಗದಂತೆ ತಡಿಬೇಕು. ಆ ಶಕ್ತಿ ಎಲ್ಲ ಮಹಿಳೆಯರು ಇದೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು. ಅದನ್ನ ಮಹಿಳೆಯರು ಮಾಡ್ಕೋಬೇಕು. ಸೆಲ್ಫ್ ಡಿಫೆನ್ಸ್ ಅಂತಂದು ಹೇಳ್ತಾರೆ, ಅದನ್ನ ಮಾಡ್ಕೋಬೇಕು. ಸೊ ಯಾವುದೇ ಎಲ್ಲ ನನ್ನ ಮೇಲೆ ದೌರ್ಜನ್ಯ ಆಗಿದೆ, ನನ್ನ ಇದು ಅಂತಂದು ಯಾವುದೇ ಮಹಿಳೆ ಹೇಳ್ಬಾರ್ದು. ಅಷ್ಟು ಸದೃಢಲಾಗಿದ್ದಾಳೆ. ಸೊ ಎಲ್ಲರೂ ಮೇಡಮ್ ಹೇಳಿದಂಗೆ ನಾವು ಸಹಾಯವಾಣಿಗಳನ್ನ ಮಾಡ್ತೀವಿ. ಅದು ನಮ್ಮ SP ಅವ್ರಿಗೆ ಇದು ಮಾಡ್ತೀವಿ. SIT ಅವರು ಇದು ಮಾಡ್ತಾರೆ. SIT ಅವರು ಇವ್ರು ಇಲ್ಲೇ ಇದಾರಲ್ಲ, ಇವ್ರಿಗೆ ಹೇಳ್ಬೇಕು. ಆಯ್ತು, ಜಿಲ್ಲಾಡಳಿತ